ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ನೆಕ್ಸ್ಟ್ ವೀಕ್ ಇಲ್ಲಿ ಯಾರು ಇರ್ತಾರೆ ಅನ್ಸುತ್ತೆ? ಜಾನು ಅಥವಾ ಅಶ್ವಿನಿ ಗೌಡ ಇರಬೇಕು, ಬಟ್ ಇರಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ನೋಡಿ, ಇವಾಗ ನಾನು ಬರೀ ಸಿಹಿ, ನನ್ನಲ್ಲಿ ಏನೂ ಮಸಾಲ ಇಲ್ಲ. ನಾನು ಕೊಡೋದು ಬರೀ ನಮ್ಮ ಕರ್ನಾಟಕದ ಅನ್ನ, ಬೇಳೆ, ತಿಳಿಸಾರು, ಉಪ್ಪಿನಕಾಯಿ, ಚಿಲ್ಲಿ ಚಿಕನ್ನು, ಮಸಾಲ ಪಪ್ಪಡ್ ಏನಿಲ್ಲ. ಬಟ್ ಅದೆಲ್ಲ ಅವ್ರು ಆಗಿದ್ದಾರೆ. ಅಲ್ಲಿ ಒಬ್ಬರು ಚಿಲ್ಲಿ ಚಿಕನ್ ಆಗಿದ್ದಾರೆ, ಮಸಾಲ ಪಪ್ಪಡ ಆಗಿದೆ, ಅದೆಲ್ಲ ಇಲ್ದಿರೆ ಬರೀ ಸಿಹಿ ತಿನ್ಕೊಂಡಿರೋ ಅಂದರೆ ಆಗಲ್ಲ, ಬರೀ ಕಾಮಿಡಿ ತಿನ್ಕೊಂಡಿರೋ ಅಂದರೆ ಆಗಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ವಾತಾವರಣ ಯಾರಿಂದನೋ ಹಾಳಾಗ್ತಿದೆ ಅಂದರೆ, ಇವಾಗ ಏನೋ ಒಂದು ತರಕಾರಿ ಕೊಳಿತಿದೆ ಈ ರೂಮ್ನಲ್ಲಿ, ಅದರಿಂದ ವಾಸನೆ ಬರ್ತಿದೆ ಅಂದರೆ ನೀವು ಅದನ್ನು ಇಟ್ಕೋತಿರೋ ಹೊರಗಡೆ ಹಾಕ್ತಿರೋ ನಿಮ್ಮ ನಿರ್ಧಾರಕ್ಕೆ, ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಸೊ ನನ್ನ ಪ್ರಕಾರ ಅವರಿಬ್ಬರಲ್ಲಿ ಒಬ್ಬರಾದರೂ ಬರಬೇಕು. ಇರೋದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನನಗೆ ಮಾಡು. ಅಂದರೆ ಹೊರಗಡೆ ತುಂಬ ದೊಡ್ಡ ಸಿಂಗರ್ ಆಗಿರ್ಬೋದು, ಬಟ್ ಅಲ್ಲಿ ಅವ್ರ ಭಾಷೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಅವ್ರೊಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಯಾರು ಏನು ಸ್ವಲ್ಪ ಜೋರಾದರೆ ಅವ್ರ ಮಾತನ್ನು ಕೇಳ್ತಾ ಇದ್ದಾರೆ. ಟಾಸ್ಕ್ ಒಂದರಲ್ಲಿ ಒಂದೆರಡರಲ್ಲಿ ನಿರೂಪಿಸ್ಕೊಂಡಿದ್ದಾರೆ ಬಿಟ್ರೆ, ಬಟ್ ಇದು ಬರೀ ಟಾಸ್ಕ್ ಅಲ್ವಲ್ಲ, ಆ ಗೇಮ್ ಅಲ್ವಲ್ಲ. ಸೊ ಅವರೊಬ್ಬರು ಹೆಸರಿದೆ. ಸ್ಪಂದನ ಇಷ್ಟು ದಿನದಲ್ಲಿ ನ್ಯೂಟ್ರಲ್ ಆಗಿದ್ರು. ಅಂದರೆ ಅವ್ರು ಸ್ಟ್ಯಾಂಡ್ ತಗೊಳ್ಳೋರು, ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋರು, ಮಾತಾಡೋರು, ಎಲ್ಲ ಮಾಡೋರು. ಬಟ್ ಟಾಸ್ಕಲ್ಲಿ ಎಲ್ಲೂ ಅವ್ರನ್ನ ಪ್ರೂವ್ ಮಾಡ್ಕೊಂಡಿಲ್ಲ. ಅವ್ರ ಹೆಸರೊಂದಿದೆ. ಆಮೇಲೆ ಮಲ್ಲಮ್ಮ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಬಟ್ ಅವ್ರಿಗೆ ಬಿಗ್ ಬಾಸ್ ಆಟನೇ ಇನ್ನೂ ಗೊತ್ತಾಗಿಲ್ಲ. ಸೊ ಅವ್ರ ಅವಶ್ಯಕತೆನೂ ಆ ಮನೆಗೆ ಇಲ್ಲ ಅನಿಸುತ್ತೆ. ಹಾಗೇನು ಜನಗಳು ಅವ್ರಿರೋ ರೀತಿಯೇ ಇಷ್ಟಪಟ್ಟು ಉಳಿಸ್ಕೊಂಡ್ರೆ ಉಳಿಸ್ತಾರೆ,